ಸೊ ಮಕ್ಕಳ, ನಾವು ಈ ಫಂಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಮುಂದುವರಿತಾ ಇದೆ ಲೆಕ್ಕ. ಲೆಟ್ ಎಸ್ ಈಸ್ ಈಕ್ವಲ್ ಟು ಎ ಬಿ ಸಿ, ಟಿ ಈಸ್ ಈಕ್ವಲ್ ಟು 1 2 3, ಫೈಂಡ್ ಎಫ್ ಇನ್ವರ್ಸ್ ಆಫ್ ದಿ following f from s to t if it exists. Number 1, f is equal to a3 b2 c1 ಒಂದು. ಇನ್ನೊಂದು f equal to a2 b1 c1. ಎರಡು ಫಂಕ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಎಫ್ ಇನ್ವರ್ಸ್ ಕಂಡುಹಿಡಿಬೇಕಂತೆ. ಇಫ್ ಇಟ್ ಎಕ್ಸಿಸ್ಟ್ ಆದರೆ ಕಂಡುಹಿಡೀರಿ ಅಂತಾರೆ. ಎಫ್ ಫ್ರಮ್ ಎಸ್ ಟು ಇಟಿ ಅಂದರೆ ಎಫ್ ಮ್ಯಾಪಿಂಗ್ ಫ್ರಮ್ ಎಸ್ ಟು ಟಿ. ಎಸ್ಸಲ್ಲಿ ಏನೇನಿದೆ? ಎ ಬಿ ಸಿ. ಟಿನಲ್ಲಿ ಏನೇನಿದೆ? ಮೊದಲನೇ ಕೇಸಲ್ಲಿ a3 ಅಂದರೆ a3 ಜೊತೆ ರಿಲೇಷನ್, b2 ಅಂದರೆ ಬಿ ಪ್ರೀ ಇಮೇಜ್ಗೆ 2 ಇಮೇಜ್, c1 ಫಸ್ಟ್ ಕ್ಲಾಸ್. ಎಫ್ ಈಸ್ ಬೈಜೆಕ್ಟಿವ್. Therefore f inverse exists. f inverse ಕಂಡುಹಿಡಿಬೇಕು. f inverse is equal to ಹೇಳಿ ಸರ್, ಬರ್ಕೊಂಡು ಹೋಗೋದು ಉಲ್ಟಾ ಇಲ್ಲಿಂದ. 1c 2b 3a ಎಲ್ಲ ಉಲ್ಟಾ ಮಾಡೋದು. 3a 2b 1c ಎಫ್ ಇನ್ವರ್ಸ್ ಅದು ಎಕ್ಸಿಸ್ಟ್ ಆಗುತ್ತೆ. ಇನ್ನು ಎರಡನೇ ಕೇಸಲ್ಲಿ ಎಫ್ ಮ್ಯಾಪಿಂಗ್ ಫ್ರಮ್ ಎಸ್ ಟು ಟಿ, ಇಲ್ಲಿ 1 2 ಇಲ್ಲಿ ಎ ಬಿ ಸಿ 1 2 3 a2 b1 c1 ಅಂತಾರೆ. ಎಫ್ ಈಸ್ ನಾಟ್ ಬೈಜೆಕ್ಟಿವ್ ಅಲ್ಲ. therefore f inverse does not exist. ಓಕೆನಾ? ಎಸ್. State whether H mapping from 2 3 4 5 12 7 9 11 13 defined as H is equal to 2 7 3 9 4 11 5 13 has ಇನ್ವರ್ಸ್ ಇದೆಯಾ? ಇನ್ವರ್ಸ್ ಇದೆ ಅನ್ಬೇಕಾದ್ರೆ ಅದು ಬೈಜೆಕ್ಟಿವ್ ಆಗಿರಬೇಕು. ಚೆಕ್ ಮಾಡಬೇಕು. ಹೆಚ್ಚು ಇಲ್ಲಿ ಸೆಟ್ಗೇನು ಹೆಸರಿಟ್ಟಿಲ್ಲ. 2 3 4 5 7 9 11 13 ಫಂಕ್ಷನ್ ಹೆಚ್ ಅಂತಾನೆ. 2 7 3 9 4 11 5 13 ಕರೆಕ್ಟ್. H is bijective.
it has inverse. H inverse exists. H inverse is equal to reverse 7 to 9 3 11 4 13 5. That's all. Okay na? Yes. Next. F mapping from 1 3 4 to 1 2 5. G mapping from 1 2 5 to 1 3 given by F is equal to 1 to 3 5 4 1. Then G is equal to 1 3 2 3 5 1. Right. G composition of F. G composition of F. ಪ್ರತಿಯೊಂದಕ್ಕೂ ಬರೀಬೇಕು. G composition of 1, G composition of 2 3 4 ಅಷ್ಟಕ್ಕೂ ಬರೀಬೇಕು. ಈಗ ಫಸ್ಟು G composition F ಆಫ್ ಇಲ್ಲಿರೋದು 1. ಆಗ G of F of 1. G of what is F of 1? 1 is related to 2 ತಾನೆ ನೋಡಿ. F of 1 is 2. 1 comma 2 belongs to R. F ಅಂತಂದಮೇಲೆ F of 1 equal to 2 ಅಂತ ತಾನೆ. 2 that is equal to what is G of 2? 2 is related to 3, therefore 3. G of 2 is 3. ಆಮೇಲೆ G composition F of 3 ಅಂದರೆ G composition of F of 3 ಅಂದರೆ F of 3 ಎಲ್ಲಿದೆ? F of 3 ಇಲ್ಲಿದೆ 5. G of 5 ಎಲ್ಲಿದೆ? G of 5 ಅಂದರೆ 1. ಆಮೇಲೆ G of F of 4 ಅಂದರೆ G of F of 4. G of what is F of 4? 1. F of 4 is 1. What is G of 1? That is also 3. ಅಲ್ಲಿಗೆ G of F ಏನಾಯಿತು? G of F is equal to 3 ಮತ್ತು 1. 3 2 ಸರಿ ರಿಪೀಟ್ ಆಗಿದೆ. ಅಂದರೆ ನಾವು ಇಲ್ಲಿ ಬರೀಬೇಕಾದ್ರೆ ಆರ್ಡರ್ ಪೇರಲ್ಲಿ ಬರೀಬೇಕಲ್ಲ. G of F is equal to 1 comma 3 3 comma 1 4 comma 3. ಇದು ಆನ್ಸರ್. ಓಕೆನಾ? ಎಸ್. ನೆಕ್ಸ್ಟ್ consider F mapping from n to n, natural number to natural number, G mapping from n to n, H mapping from n to R, F of x 2x, G of y 3y plus 4, H of z sin z
sin z. For all x comma y comma z belongs to n, show that h of g of f is equal to h of g of f. ಇದನ್ನು ತೋರಿಸಿ. ಈಗ h of g of f, h of g of f of x ತೆಗೆದುಕೊಳ್ತೀವಿ. ತೆಗೆದುಕೊಂಡಾಗ ಇದನ್ನು h of g of f of x ಅಂತ ಬರೀತೀವಿ. ಆಗ ದಟ್ ಈಸ್ ಈಕ್ವಲ್ ಟು h of g of f of x ಅಂದ್ರೇನು 2x. ಎಸ್, ಆಗ h of g of f of x is equal to h of g of 2x. ನೋಡಿ ಅಲ್ಲಿ 3y ಪ್ಲಸ್ 4 ಅಂತಿದೆಯಲ್ಲ, ಅದನ್ನು ಬರಿಬೇಕು. h of g of 2 of x, h of g of 2x ಅಂದಾಗ h of 3 times 2x plus 4 that is equal to h of 6x plus 4. ಆಗ h of g of f of x is equal to, ಈಗ h of 6x plus 4 ಅಂದಾಗ sin of 6x plus 4 ಅಂತ ಬಂತು. ಇದನ್ನು ಈಕ್ವೇಷನ್ ಅಂತ ಕರೆದು ಇಟ್ಕೊಂಡಿರಿ. ಈಕ್ವೇಷನ್ 1 ಅಂತ ಕರೆದ್ಬಿಟ್ಟು ಇಟ್ಕೊಂಡಿರಿ. ಇವಾಗ ಏನೇನು ಮಾಡಿದ್ದೀವಿ? h of g of f of x, h of g f of x, f of x is 2x, g of 2x means 3 times 2x plus 4, 3 times 2x plus 4, h of 6x plus 4 that is sin of 6x plus 4. ಓಕೆನಾ? ಈಗ ನೆಕ್ಸ್ಟ್ ಈಕ್ವೇಷನ್ 1 ಬಂದಿದೆ, sin of 6x plus 4 ಅಂತ ಹೇಳಿ ನೆಕ್ಸ್ಟ್ಗೆ ತೆಗೆದುಕೊಳ್ತೇವೆ. ರೈಟ್ ಹ್ಯಾಂಡ್ ಸೈಡ್ ಏನನ್ನು ಪ್ರೂವ್ ಮಾಡಬೇಕು? ಅದು h of g of f ಅಂದರೆ h of g f of x, h of g of f of x, f of x ಅಂದರೆ ಅದೇನೆ h of g of 2x, ಸೇಮ್ ಆನ್ಸರೇ ಬರುತ್ತೆ. that is equal to h of g of 2x 3 times 2x plus 4 that is h of 6x plus 4 that is sin of 6x plus 4. ಸೇಮ್ ಆನ್ಸರ್ ಬಂತು ಈಕ್ವೇಷನ್ 2. ಇಲ್ಲಿ ಫ್ರಮ್ 1 and 2 h of g of f is equal to h of g of f ಅಂತ ಕನ್ಕ್ಲೂಷನ್ ಮಾಡೋದು. ಓಕೆನಾ ಮಕ್ಕಳೇ? ಎಸ್, ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ if f mapping from x to y, g mapping from y to z, h mapping from z to s, show that h of g of f is equal to h of g of f.
ಇದನ್ನು ಮಾಡ್ಬೇಕಾದ್ರೆ ಏನಿಲ್ಲ ನೋಡಿ, ಹೆಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಹೆಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್. ಇದಕ್ಕೆ ಹೆಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್ ಈಕ್ವೇಷನ್ 1. ಇಲ್ಲಿ ಹೆಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಹೆಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್. ದಟ್ ಈಸ್ ಈಕ್ವಲ್ ಟು ಹೆಚ್ ಆಫ್ ಜಿ ಆಫ್ ಎಫ್ ಆಫ್ ಎಕ್ಸ್ ಈಕ್ವೇಷನ್ 2. ನೋಡಿ ಸೇಮ್ ಇದೆ, ಹೆಚ್ ಜಿ ಎಫ್ from 1 and 2 h of g of f of is equal to h of g of f. This is the solution.